ಮದುವೆಯಾಗಿ ಬ್ರೇಕಪ್ ಆಗುವುದಕ್ಕಿಂತ ಮೊದಲೇ ಆಗುವುದು ಉತ್ತಮ ಅಂತಕ್ಕಂಥ ಮಾತನ್ನ ಅಮೃತ ಅಯ್ಯಂಗಾರ್ ಅವರು ಓಪನ್ ಟಾಕ್ ಆಗಿ ಓಪನ್ ಆಗಿ ಮಾತನಾಡಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಡಾಲಿ ಧನಂಜಯ್ ಮದುವೆ ಆದಾಗಿನಿಂದಲೂ ಕೂಡ ಅಮೃತ ಅಯ್ಯಂಗಾರ್ನ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾಗಿದೆ. ಹೌದು ಸ್ನೇಹಿತರೆ, ಡಾಲಿ ಧನಂಜಯ್ ಹಾಗೆ ಅಮೃತ ಅಯ್ಯಂಗಾರ್ ಇವರಿಬ್ರು ಪ್ರೀತಿಸ್ತಾ ಇದ್ರು ಅಂತಕ್ಕಂಥ ವಿವಾದಗಳು ಚರ್ಚೆ ಆಗ್ತಾ ಇದ್ವು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದ್ವು. ಸೊ ಈ ಕಾರಣಕ್ಕಾಗಿ ಡಾಲಿ ಧನಂಜಯ್ ಅವರು ಮದುವೆ ಆಗಿದ್ದಾರೆ, ಇವರನ್ನ ಬಿಟ್ಬಿಟ್ಟಿದ್ದಾರೆ, ಯಾಕೆ ಲವ್ ಬ್ರೇಕಪ್ ಆಯ್ತು, ಇವರಿಬ್ರು ಲವ್ ಮಾಡ್ತಿದ್ದಾರೆ ಅಂತಕ್ಕಂಥ ತುಂಬಾನೇ ಚರ್ಚೆಗಳು ಸುದ್ದಿ ಆಗ್ತಾ ಇದ್ವು. ಸೊ ಈಗ ಡಾಲಿ ಧನಂಜಯ್ ಹಾಗೆ ಅಮೃತ ಅಯ್ಯಂಗಾರ್ ಅವರು ದೂರ ಆದ್ಮೇಲೆ ಅಮೃತ ಅಯ್ಯಂಗಾರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಮದುವೆ ಆಗಿ ಬ್ರೇಕಪ್ ಆಗೋದಕ್ಕಿಂತ ಮುಂಚೆನೆ ಬ್ರೇಕಪ್ ಆಗೋದು ತುಂಬಾನೇ ಒಳ್ಳೆಯದು ಅಂತಕ್ಕಂಥ ಮಾತನ್ನ ಅಮೃತ ಅಯ್ಯಂಗಾರ್ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಲವ್ ಮಾಕ್ಟೇಲ್ ಸಿನಿಮಾದ ಮೂಲಕ ಕನ್ನಡಿಗರ ಮನಗೆದ್ದ ನಟಿ ಆದಂತಹ ಅಮೃತ ಅಯ್ಯಂಗಾರ್ ಅವರು ಇತ್ತೀಚೆಗೆ ತಮ್ಮ ಜೀವನದಲ್ಲಿ ಏರಿಳಿತಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಈ ಹಿಂದೆಯೂ ಲವ್ ಬ್ರೇಕಪ್ ಬಗ್ಗೆ ಮಾತನಾಡಿದ ಅಮೃತ ಅಯ್ಯಂಗಾರ್ ಇದೀಗ ಬ್ರೇಕಪ್ ಆಗ್ತಾ ಇರುತ್ತೆ, ನನಗೂ ಕೂಡ ಆಗಿದೆ, ಬೇಜಾರು ಕೂಡ ಆಗಿದೆ, ಅವಾಗ ಅಯ್ಯೋ ಇಂಥದ್ದಕ್ಕೆಲ್ಲ ಕಣ್ಣೀರು ಹಾಕಿದ್ನ ಅಂತ ಅನಿಸ್ತಾ ಇದೆ ಈಗ ಅಂತ ನೆನೆಸ್ಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಲವ್ ಬ್ರೇಕಪ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಅಮೃತ ಅಯ್ಯಂಗಾರ್ ಅವರು. ಹಾರ್ಟ್ ಬ್ರೇಕ್ ಎಲ್ಲರಂತೆ ನನಗೂ ಆಗಿದೆ. ಸೊ ಅಮೃತ ಅಯ್ಯಂಗಾರ್ ಅವರು ಈ ರೀತಿಯಾದ ಮಾತನ್ನ ಹೇಳಿದ್ದಾರೆ. ಕೆಲವು ಬ್ರೇಕಪ್ಗಳು ಜೀವನದಲ್ಲಿ ಹೊಸ ಅವಕಾಶ ಕೊಡುತ್ತವೆ ಎಂಬ ಪಾಸಿಟಿವ್ ನಿಲುವನ್ನ ಇಲ್ಲಿ ಅಮೃತ ಅಯ್ಯಂಗಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಹೌದು, ಕೆಲವೊಂದಿಷ್ಟು ಬ್ರೇಕಪ್ಗಳು ದೇವರು ತಾನಾಗಿ ಹೇಳಿ ಮಾಡಿಸಿರ್ತಾನೆ, ನಮಗೆ ಪಾಸಿಟಿವ್ ವೈಬ್ ಕೊಡೋಕೆ ಅಂತಕ್ಕಂಥ ಮಾತನ್ನ ಇಲ್ಲಿ ಅಮೃತ ಅಯ್ಯಂಗಾರ್ ಅವರು ಹೇಳ್ತಾರೆ. ನಟಿ ಅಮೃತ ಅಯ್ಯಂಗಾರ್ ಅವರು ಕನ್ನಡದಲ್ಲಿ ಲವ್ ಮಾಕ್ಟೇಲ್ ಸೀರೀಸ್, ಬಡವ, ರಾಸ್ಕಲ್, ಹೊಯ್ಸಳ ಸೇರಿದಂತ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ. ಇಂದಿಪ್ಪ ಅಮೃತ ಅಯ್ಯಂಗಾರ್ ತಮ್ಮ ವ್ಯಕ್ತಿತ್ವ ಜೀವನ ಅನುಭವಗಳನ್ನ ಇತ್ತೀಚೆಗೆ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಲವ್ ಬ್ರೇಕಪ್ ಬಗ್ಗೆ ಏನಂದ್ರು ಅಂತಕ್ಕಂಥದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಮೃತ ಅಯ್ಯಂಗಾರ್ ಹಾರ್ಟ್ ಬ್ರೇಕ್ ಆಗಿದ್ದು ಇದೆಯಾ? ಹಾರ್ಟ್ ಬ್ರೇಕ್ ಯಾರಿಗೆ ಆಗಿಲ್ಲ, ಎಲ್ರಿಗೂ ಕೂಡ ಆಗಿತ್ತೆ. ನನಗೂ ಕೂಡ ಹಾರ್ಟ್ ಬ್ರೇಕ್ ಆಗಿದೆ. ನಾನು ಕೂಡ ಚೈಲ್ಡ್ ತರ ಸ್ಟೇಟಸ್ ಹಾಕಿ ಎಲ್ಲವನ್ನ ಹಾಕಿಕೊಂಡಿದ್ದು ಇದೆ. ವಾಟ್ಸಪ್ DP ತೆಗೆಯೋದೆಲ್ಲ ನಾನು ಮಾಡಿದ್ದೇನೆ. ಕಾಲೇಜ್ನಲ್ಲೂ ಆಗಿದೆ, ಸ್ವಲ್ಪ ವರ್ಷಗಳ ಹಿಂದೆಯೂ ಕೂಡ ಆಗಿದೆ. 6 ವರ್ಷದ ಹಿಂದೆ ಏನೋ ಮಾಡಿದ್ದೆ ಅನ್ಸುತ್ತೆ. ಬ್ರೇಕಪ್ ಎಲ್ಲರಲ್ಲಿ ಆಗುತ್ತೆ, ಸೊ ನನಗೂ ಆಗಿದೆ, ಬೇಜಾರ್ ಆಗ್ತಿದೆ. ಹೌದು ಸ್ನೇಹಿತರೆ, ಇವಾಗ ಏನ್ ಅನಿಸುತ್ತೆ ಗೊತ್ತಾ, ಅಯ್ಯೋ ಇಂಥದಕ್ಕೆಲ್ಲ ನಾನು ಕಣ್ಣೀರು ಹಾಕಿದ್ನ ಅನ್ಸುತ್ತೆ. ಆದ್ರೆ ಕೆಲವೊಂದಿಷ್ಟು ಸಲ ಬ್ರೇಕಪ್ಗಳು ಆಗೋದು ಬ್ಯೂಟಿಫುಲ್, ನನಗೆ ಇಷ್ಟ. ಯಾಕಂದ್ರೆ ದೇವರು ನಮ್ಮಿಂದ ಇನ್ನೊಂದು ಚಾನ್ಸ್ ಕೊಟ್ಟಂಗೆ. ಮದುವೆ ಆಗದೆ ಬ್ರೇಕಪ್ ಆಗೋದು ಕೂಡ ಒಳ್ಳೆಯದು ತಾನೆ ಎಂದು ಸಂದರ್ಶನ ಒಂದರಲ್ಲಿ ಇಲ್ಲಿ ಇವರು ಹೇಳಿಕೊಂಡಿದ್ದಾರೆ. ಇವತ್ತು ಅವರು ಎಲ್ಲೇ ಇದ್ರು ಕೂಡ ಚೆನ್ನಾಗಿರ್ಲಿ, ಆತರ ನನ್ನ ಮನಸ್ಸಿಗೆ ನೋವು ಮಾಡಿ ನನಗೆ ಮೋಸ ಮಾಡಿ ಹೋದ್ರು ಅನ್ನೋ ತರ ನನಗೆ ಏನೂ ಇಲ್ಲ. ಆ ತರದ ಬ್ರೇಕಪ್ಗಳು ನನಗೆ ಆಗಿಲ್ಲ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಿದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಅವರು ತುಂಬಾನೇ ಚೆನ್ನಾಗಿರ್ಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ನಟಿ ಅಮೃತ ಅಯ್ಯಂಗಾರ್ ಅವರು ಹೇಳಿದ್ದಾರೆ. ನಿಮ್ಮ ಮದುವೆ ಬಗ್ಗೆ ಅಮ್ಮ ಹೇಳುದೇನು ಅಂತಕ್ಕಂಥ ಮಾತನ್ನ ಕೇಳಿದಾಗ ಉಲ್ಟಾ ನಮ್ಮಮ್ಮ ನನ್ನ ಮದುವೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ನೀನ್ ಇಷ್ಟ ಯಾವಾಗ ಬೇಕಾದ್ರೂ ಮದುವೆ ಆಗುವಂತಕ್ಕಂತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಅಮೃತ ಅಯ್ಯಂಗಾರ್ ಅವರು ಹೇಳಿದ್ದಾರೆ. ನಾವು ಜ್ಯೋತಿಷ್ಯ ಕೇಳೋಕೆ ಹೋಗಿರ್ತೀವಿ, ಆಗ ಅಲ್ಲಮ್ಮ ಎಲ್ಲಾ ಪ್ರಶ್ನೆಗಳು ಕೂಡ ಕೇಳ್ತೀಯ, ನನ್ನ ಮದುವೆ ಬಗ್ಗೆ ಯಾಕೆ ನೀನು ಮಾತಾಡಲ್ಲ ಅಂತಕ್ಕಂಥ ಮಾತನ್ನ ಅಮ್ಮನಿಗೆ ಕೇಳಿದಕ್ಕೆ ಅಮ್ಮ ಹೇಳ್ತಾರೆ, ನಾವೆಲ್ಲ ಫೋರ್ಸ್ ಮಾಡಿ ಏನು ಮಾಡೋಕ್ಕಾಗಲ್ಲ, ಅದು ಯಾವಾಗ ಬೇಕೋ ಅದು ಆಗ್ಬೇಕು, ಆಗ್ಲೇ ಆಗೋದು, ಯಾವಾಗ ಆಗುತ್ತೋ ಆಗು, ನಿನ್ಗೆ ಯಾವಾಗ ಇಷ್ಟನೋ ಅವಾಗ ಆಗು ಅಂತಕ್ಕಂಥ ಮಾತನ್ನ ಇಲ್ಲಿ ಅಮೃತ ಅಯ್ಯಂಗಾರ್ ಅವರ ತಾಯಿ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಅಮೃತ ಅಯ್ಯಂಗಾರ್ ಅವರು ಹೇಳ್ತಾರೆ. ಇನ್ನು ಸಂಭಾವನೆ ಬಗ್ಗೆ ನೋಡೋದಾದ್ರೆ, ನನಗೆ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಇಂಡಿಪೆಂಡೆಂಟ್ ನಮ್ಮಮ್ಮ. ಈಗ ಯಾರಾದ್ರೂ ಗಿಫ್ಟ್ ಕೊಟ್ರೆ ಅದು ಏನ್ ಕೊಟ್ಟಿದ್ದಾರೆ ಅಲ್ವಾ, ಅದನ್ನ ನನ್ನ ಅಮ್ಮ ವಾಪಸ್ ಕೊಡ್ಲೇಬೇಕು. ನಮ್ಮಮ್ಮ ಏನು ಇಟ್ಕೊಳ್ಳಲ್ಲ, ಆ ತರದ ನನ್ನಮ್ಮ ಅಷ್ಟೇ. ನನ್ನನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನನಗೆ ತುಂಬಾನೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಅಮೃತ ಅಯ್ಯಂಗಾರ್ ಅವರು ಹೇಳಿದ್ದಾರೆ. ಸೊ ಅಮೃತ ಅಯ್ಯಂಗಾರ್ ಬಗ್ಗೆ ನಿಮ್ಗೆ ಏನಿಸುತ್ತೆ, ಡಾಲಿ ಧನಂಜಯ್ ಇಲ್ಲಿ ತಪ್ಪು ಮಾಡಿದ್ರೆ ಇವ್ರ ವಿಷಯದಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.